ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಒಬ್ಬ ಚಾಣಾಕ್ಷ ಸರಳ ಸಜ್ಜನಿಕೆ ರಾಜಕಾರಣಿ ಅದಾನ, ಅವನೇ ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿ ಹೋರಾಟದಿಂದ ಬಂದವರು 60-70 ಸಾವಿರ ಓಟು ತೆಗೆದು ರಾಜ್ಯದಲ್ಲಿ ದಾಖಲೆ ಮಾಡಿದಂಥ ವ್ಯಕ್ತಿ. ಯಾಕೆ ಲಕ್ಷ್ಮಣ ಸವದಿದು ಹೇಳಕ್ಕೆ ಬಂದಾನೆ? ಸಹಕಾರಿ ರಂಗದ ಕಾರ್ಖಾನೆ ಲಾಭದಲ್ಲಿ ಐತಿ, ರಾಜ್ಯ ನೋಡಬೇಕು, ಲಕ್ಷ್ಮಣ ಸವದಿನ ನೋಡಬೇಕು. ಪಾರದರ್ಶಕತೆ, ನಯಾಪೈಸೆ ಲೆಕ್ಕ, ತೂಕದಾಗ ಮೋಸಿಲ್ಲ, ರೈತಗೆ ವಂಚನೆ ಇಲ್ಲ, ರೈತಗೆ ಬೆನ್ನಾಗ ಚೂರಿ ಇಲ್ಲ, 10 ಟನ್ ಇದ್ರೆ 9 ಟನ್ ಇಲ್ಲ. ಈ ಭಾನಗಡಗಳನ್ನು ಇನ್ನು ಬರುವ ಅಧಿವೇಶನದಲ್ಲಿ ಸದನದಲ್ಲಿ ಇದರ ಬಗ್ಗೆ ಎಚ್ಚರಿಕೆ ಕೊಡ್ತೀನಿ. ಇನ್ನುಳಿದ ಕಾರ್ಖಾನೆದವರಿಗೆ ಮಾರಿ ಹಬ್ಬ ಅಂತಾರ ಲಕ್ಷ್ಮಣ ಸವದಿ. ಖಡಕ್ ರಾಜಕಾರಣಿ, ಸರಳ ರಾಜಕಾರಣಿ. ಕರಿಮಸೂತಿ ನೋಡಿದಿರಲ್ಲ, ಹಿಪ್ಪರಿಗೆ ಬ್ಯಾರೇಜ್ ನೋಡಿದಿರಿ. ಇವತ್ತು ಸಾವಿರಾರು ಎಕರೆ ನೀರಾವರಿ ಯೋಜನೆಗಳ ಡ್ಯಾಮ್ಗಳನ್ನ ಮಾಡಿದಂಥ ಧೀಮಂತ ವ್ಯಕ್ತಿ ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿಗೆ ಒಂದು ತೂಕ ಐತಿ, ಶಕ್ತಿ ಐತಿ. ಮಾತುಗಳಲ್ಲಿ ನೋಡ್ರಿ ವೈಷಮ್ಯ ಇಲ್ಲ, ದ್ವೇಷ ಇಲ್ಲ, ಸರಳವಾಗಿ ಮಾತಾಡ್ತಾರೆ, ಸರಳವಾಗಿ ಹೇಳ್ತಾರೆ. ಮತದಾರ ಪ್ರಭುಗಳು ಮಾತ್ರ 2 ಲಕ್ಷ ಜನ ಅವರು ಬೆನ್ನದಾರ. ಅಲ್ಲಿ ಯಾರು ಬಂದರೂ ಏನೂ ಆಗೋದಿಲ್ಲ ಅಂತ ಶಕ್ತಿಯುತವಾಗಿ ಕಾಂಕ್ರೀಟ್ ತಯಾರು ಮಾಡಿದಂಥ ಈ ಲಕ್ಷ್ಮಣ ಸವದಿ ಅಪೇಕ್ಷ ಸಹಕಾರಿ ರಂಗದಲ್ಲಿ ಮತ್ತು ಸಹಕಾರಿ ಮಂತ್ರಿಯಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಬೆಳಗಾವಿ ಜಿಲ್ಲೆಯ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿ ಯಾರಾಗಿಲ್ಲ, ರಾಜ್ಯಪಾಲರಾಗ್ಯಾರ, ಸ್ಪೀಕರ್ ಆಗ್ಯಾರ. ಇನ್ನು ಮುಖ್ಯಮಂತ್ರಿ ಆಗಬೇಕಿರಲ್ಲ, ಇನ್ನು ಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲೆದಾಗ ಬರೋದು, ಅದು ಗೋಕಾಕ ತಾಲೂಕಿಗೆ ಬರ್ತೈತಿ. ಅದು ಒಂದು ಸಿಂಹಾಸನ, ಗೋಕಾಕ ತಾಲೂಕದ ಒಂದು ಮೆರ್ಗಾ ಸಾಮ್ರಾಜ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಬರೋದು. ಆದರೆ ಲಕ್ಷ್ಮಣ ಸವದಿ ಒಂದು ಮಾತು ಮಾತಾಡಿದಾರ, ಈ ತೂಕದಲ್ಲಿ ಮೋಸ ಮಾಡುವ ಕಾರ್ಖಾನೆಗಳಿಗೆ ಮಾರಿ ಹಬ್ಬ ಮಾಡ್ತೀನಿ, ಅವರನ್ನು ಬರಬ್ಬರ ಸಿಗಿಸ್ತೀನಿ, ಇದನ್ನ ರಾಜ್ಯ ಮಟ್ಟದಲ್ಲಿ ಇನ್ನು ಸದನ ನಡಗಬೇಕು ಆ ಟೈಪ್ ಮಾತಾಡಿ ಅದನ್ನೆಲ್ಲ ಸೀಜ್ ಮಾಡಕ್ಕೆ ಹಚ್ತೀನಿ. 10 ಟನ್ದಾಗ 9 ಟನ್, 1 ಟನ್ ಎಲ್ಲಿ ಹೋಯ್ತು? ರೈತರಿಗೆ ಮೋಸ, ಪಾಪ ಪರಿಶ್ರಮ ಪಡ್ಕೊಂಡು ರಾತ್ರಿ ಹಗಲಿ ಕರೆಂಟ್ ಇಲ್ಲ, ನೀರು ಹಾವಾಗಿ ಚೋಳ ಬರ್ತಾವೆ, ಕಡ್ಕೊಂಡು ಮಾಡ್ಕೊಂಡು ಪಾಪ ಕಬ್ಬ ಬೆಳೆಸ್ತಾವೆ, ತಂದು ಹೋಗಿ ಟ್ಯಾಕ್ಟರ್ದಾಗ ತಂದು ಇಲ್ಲಿ ತೂಕ ಮಾಡ್ತಾರೆ. 10 ಟನ್ ಇರ್ತೈತಿ, ನೋಡಿದ್ರೆ 9 ಟನ್ನ ಎಲ್ಲಿ ಹೋತು? 1 ಟನ್ನ. ಈ ಕಳ್ಳರನ್ನು ಹಿಡಿಯೋರು ಯಾರು? ಆ ಕಳ್ಳರಿಗೆ ಹಿಡಿಯುವ ಸಲುವಾಗಿ ನಾನು ಅದರ ಬಗ್ಗೆ ಹೋರಾಟ ಮಾಡ್ತೀನಿ, ಸದನದ ಮುಖಾಂತರ ಸ್ಪೀಕರ್ ಗಮನಕ್ಕೆ ತಂದು ಅದಕ್ಕೊಂದು ಕಾನೂನು ರೂಪಣೆ ಮಾಡ್ತೀನಿ ಅಂತಾರ ಲಕ್ಷ್ಮಣ ಸವದಿ. ಇಂಥ ರಾಜಕಾರಣಿಗಳು ರೈತಾಪಿ ಜನರ ಕೂಗನ್ನು ಅವರ ಪರವಾಗಿ ಎಬ್ಬಿಸಿದ್ರೆ ರೈತ ಎಷ್ಟು ಖುಷಿ ಇರ್ತಾನಲ್ರಿ. ಲಕ್ಷ್ಮಣ ಸವದಿ ಏನು ಮಾತಾಡಿದ ಅದೊಂದು ತುಣುಕಾಗತ್ತ ನೋಡ್ರಿ. ಇಂಥ ರಾಜಕಾರಣಿಗಳು ಇರಬೇಕು. ಹನುಮಂತಯ್ಯ ರಾಜಕಾರಣಿ, ಕೆಂಗಲ್ ಹನುಮಂತಯ್ಯನವರು, ಇದೇ ಹಳೆಯ ನಿಜಲಿಂಗಪ್ಪನವರು, KC ರೆಡ್ಡಿನಂಥವರು, ದೇವರಾಜ್ ಅರಸನಂಥ ರಾಜಕಾರಣಿ, ವೀರೇಂದ್ರ ಪಾಟೀಲ್ ಅಂತ ರಾಜಕಾರಣಿ. ಇಂಥ ರಾಜಕಾರಣಿಗಳು ಇನ್ನು ಮುಂದೆ ಬರುವುದಿಲ್ಲ. ಬುತ್ತಿ ಗಂಟು ಕಟ್ಕೊಂಡು ಹೋಗಿ ಅಧಿವೇಶನ ಮಾಡಿದರು. ಆ ಸಾಲಿನಲ್ಲಿ ಲಕ್ಷ್ಮಣ ಸವದಿಯಲ್ಲಿ 80% ಹಳೆ ರಾಜಕಾರಣಿಗಳ ಗುಣ ಐತಿ, ತಿಳ್ಕೊರಿ. ಹಂಗಾದ್ರೆ ಲಕ್ಷ್ಮಣ ಸವದಿಗೆ ಅಭಿಮಾನಿಗಳೇ, ಲಕ್ಷ್ಮಣ ಸವದಿ ಒಂದು ರಾಜ್ಯ ನಾಯಕ ಆಗಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ಸ್ಟೇಟ್ ಲೆವೆಲ್ ಲೀಡರ್ ಆಗಿದ್ದರು, ಈಗ ಶಾಸಕ ಆಗಿ ಉಳಿದಾರ, ಇನ್ನು ಮಂತ್ರಿ ಆಗೋ ಕನಸೈತಿ. ಅದಕ್ಕೆ ವಚನ ಕೊಟ್ಟಾರಂತ ಹೈಕಮಾಂಡ್ದವ್ರ. ಇನ್ನು ಅಲ್ಲಿ ಅಥಣಿ ಭಾಗಕ್ಕೆ ಗುಲಾಲ ಹತ್ತಬೇಕಂದ್ರೆ ಇನ್ನು ನಸೀಬ್ ಅಲಿ ಜಕನೂರ್ ಸಾಹೇಬರು, ಹಳಿ ಲೀಲಾವತಿ ದೇವಿ ಪ್ರಸಾದ್ ಅವರೆಲ್ಲ ಮಂತ್ರಿ ಆಗಿದ್ದರು. ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈಗ ಅಲ್ಲಿ ಲಕ್ಷ್ಮಣ ಸವದಿ ಮಂತ್ರಿ ಆದ್ರಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟವ್ರು ನೀವು. ಅಥಣಿ ಪುಣ್ಯವಂತ ಜನರು, ಪುಣ್ಯವಂತ ಮಹಾಜನತೆ. ಅಥಣಿ ನಿಮ್ಮ ವರಪುತ್ರನನ್ನು ಪಡೆದಿರಿ, ಹಂತ ಪುತ್ರನನ್ನು ಪಡೆದಿದ್ದು ನೀವು ಬಹಳ ಪುಣ್ಯವಂತರು ರೀ. ಯಾವಾಗಲೂ ಯಾವುದೇ ಪಕ್ಷದ ವಿರೋಧ ಪಕ್ಷದವ್ರು ಇದ್ದರೂ ಅಲ್ಲಿ ಕೆಲಸ ನಕ್ಕಿ, ಯಾರೋ ಹೋಗಲಿ, BJP ಅವ್ರು ಹೋಗಲಿ, JDS ಅವ್ರು ಹೋಗಲಿ, ಏನೋ ಇಲೆಕ್ಷನ್ ಆಗೋ ತನಕ 8 ದಿವಸ ಅಷ್ಟ ಪಕ್ಷ, ಆಮೇಲೆ ಎಲ್ಲರೂ ನಮ್ಮವ್ರು ಅಂತಾರೆ. ಲಕ್ಷ್ಮಣ ಸವದಿ ನೋಡ್ರಿ ವಿರಾಜರಾಮವಾಗಿ ಮನೆಯಲ್ಲಿ ಕುಳಿತು ಎಲ್ಲರಿಗೂ ನಂಬರ್ ಹಚ್ಚಿ ಕರೆಸ್ತಾರೆ, ಜನತಾ ದರ್ಶನ ಮಾಡ್ತಾರೆ, ಸುಖ ದುಃಖ ವಿಚಾರ ಮಾಡ್ತಾರೆ, ಮತ್ತು ತಮ್ಮ ಶಕ್ತಿಯುತವಾಗಿ ರಾಜ್ಯ ನಾಯಕರ ಮೇಲೆ ಪ್ರಭಾವ ಬೀರಿ ಅಲ್ಲಿ ಅನುದಾನ ತರ್ತಾರೆ. ಅವರೇ ಲಕ್ಷ್ಮಣ ಸವದಿ. ಈಗ DCC ಬ್ಯಾಂಕ್ ನಿರ್ದೇಶಕನ ಆಗಿ ಮತ್ತು DCC ಬ್ಯಾಂಕ್ ರೈತಾಪಿ ಜನರು ಕೆಲಸ ಮಾಡ್ತಾರೆ. ಹಾಗಾದ್ರೆ ಲಕ್ಷ್ಮಣ ಸವದಿಯ ಲಕ್ಷಾಂತರ ಅಭಿಮಾನಿಗಳೇ ರಾಜ್ಯ ನೋಡಕತ್ತೀರಿ. ಲಕ್ಷ್ಮಣ ಸವದಿಯ ಒಂದು ಶಕ್ತಿ, ಲಕ್ಷ್ಮಣ ಸವದಿಗೆ ಬೆಂಬಲ ಯಾವ ರೀತಿ ನೀವು ಕೊಡ್ತೀರಿ? ಪುಣ್ಯವಂತ ಜನತೆ ಕಾದು ನೋಡೋಣಲ್ರಿ. ಅನಿಸಿಕೆಗಳನ್ನ ಹಾಕ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಹೋರಾಟ ಇರುವುದಿಲ್ಲ. ಅದಕ್ಕೊಂದು ಇತ್ತೀಚೆಗೆ ಹಾಡಿಸೋ ತನಕ ನಾವು ಹೋರಾಟ ಇರುವುದಿಲ್ಲ. ನೋಡೋಣ ಇನ್ನು ಇದ್ಯಾವ ತಿಂಗಳ
ನವೆಂಬರ್ ಡಿಸೆಂಬರ್ ಬರ್ತೈತಲ್ಲ, ಡಿಸೆಂಬರ್ ಒಳಗೆ ಕಾರ್ಖಾನೆಗಳು ಚಾಲೂ ಇರ್ತಾವು, ಸೂಕ್ತ ದೇಶನೂ ಪ್ರಾರಂಭ ಆಗಿರ್ತದೆ. ಆ ಸೂಕ್ತ ದೇಶ ಏನೋ ಪ್ರಾರಂಭ ಆಗತ್ತಲ್ಲ, ಅವಾಗ ಲಕ್ಷ್ಮಣ ಸವದಿ ಏನನ್ನೋದು ಈ ಕಳರಿ ಮಾಡ್ತಾನ ಇವರಿಗೆ ಅವಾಗ ನಾನು ಕೈ ಚಾಲ ತೋರಿಸ್ತೀನಿ. ನಾನು ಮುರುಗೇಶ್ ಕೇಳ್ತೀನಿ, ನಮ್ದು ಸಲ ಎದಕ್ಕೆ ಬೇಡ, ಈ ಪ್ರಾಮಾಣಿಕ ರೈತರ ಕಬ್ಬತ್ತು ಮಾಡೋರನ್ನ ಸ್ವಲ್ಪ ಹೆಡಿಗುರಿ ಕಟ್ಟಾಕ ನನಗೆ ಶಕ್ತಿ ಕೊಡುತ್ತೆ. ಮುರುಗೇಶ್ ಒಂದು ಸಂದರ್ಭ ಬಂದಾಗ ಅದನ್ನ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು